ವಾಹ್, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ನೀವು ಈ ರೀತಿ ಒಮ್ಮೆ ಆದರೂ ಮಾಡಿ ತಿನ್ನಲೇಬೇಕು, ಅಷ್ಟೊಂದು ಚೆನ್ನಾಗಿ ಬಂದಿದೆ. ಟಿಪಿಕಲ್ ಮಂಡೂರು ಶೈಲಿಯ ಚಿಕನ್ ಸಾಂಬಾರ್ ರೆಸಿಪಿ ಯಾವ ರೆಸ್ಟೋರೆಂಟ್ದಿಂದಲೂ ಕಮ್ಮಿ ಇಲ್ಲ, ಅಷ್ಟೊಂದು ರುಚಿಯಾಗಿ ಬಂದಿದೆ. ಬನ್ನಿ ಇದನ್ನು ಹೇಗೆ ಮಾಡುವುದಂತೇಳಿ ಒಮ್ಮೆ ನೋಡಿ ಬರೋಣ. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಸೇರಿಸಿ 25 ಗಿಡ್ಡ ಮೆಣಸನ್ನು ಇಲ್ಲಿ ನೀವು ಸೇರಿಸಬೇಕು. ಅದನ್ನು ಸ್ಲೋ ಫ್ಲೇಮ್ನಲ್ಲಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ನಾಲ್ಕು ಸ್ಪೂನ್ನಷ್ಟು ಕೊತ್ತಂಬರಿ, ಅರ್ಧ ಸ್ಪೂನ್ನಷ್ಟು ಸಾಸಿವೆ, 1/4 ಸ್ಪೂನ್ನಷ್ಟು ಮೆಂತ್ಯವನ್ನು ಸೇರಿಸಿ ಹಾಗೂ 2 ಸ್ಪೂನ್ನಷ್ಟು ಜೀರಾವನ್ನು ಸೇರಿಸಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ನಿಮಗೆ ಸ್ವಲ್ಪ ಖಾರ ಬೇಕಿದ್ರೆ ನೀವು ಒಂದು 4ರಷ್ಟು ಉದ್ದ ಮೆಣಸನ್ನು ಇಲ್ಲಿ ಸೇರಿಸಬಹುದು. ನಂತರ ಸ್ವಲ್ಪ ಕರಿಮೆಣಸನ್ನು ಕೂಡ ಇಲ್ಲಿ ಸೇರಿಸಬಹುದು. ಮತ್ತು ಇದನ್ನು ನೀವು ಗ್ರೈಂಡರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡರಿಗೆ ಹಾಕಿ ಅರ್ಧದಷ್ಟು ಈರುಳ್ಳಿ ಮತ್ತು 4ರಿಂದ 5ರಷ್ಟು ಬೆಳ್ಳುಳ್ಳಿಯನ್ನು ಇಲ್ಲಿ ನೀವು ಸೇರಿಸಿ. ಮತ್ತು ಒಂದು ಲಿಂಬೆ ಗಾತ್ರದಷ್ಟು ಹುಳಿಯನ್ನು ಕೂಡ ಇಲ್ಲಿ ಸೇರಿಸಬಹುದು. ಅರ್ಧ ಗಡಿಯಷ್ಟು ತೆಂಗಿನ ತುರಿಯನ್ನು ಇಲ್ಲಿ ಸೇರಿಸಿ. ಇಲ್ಲಿ 2 kgಯಷ್ಟು ಚಿಕನಿಗೆ ನೀವು 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸೇರಿಸಿ ಗ್ಯಾಸ್ನಲ್ಲಿ ಬೇಯಲಿಕ್ಕೆ ಇಡಿ. ನೋಡಿ, ನೀವು ರುಬ್ಬಿದ ಪೇಸ್ಟ್ ಈ ರೀತಿ ಬರಬೇಕು, ಆವಾಗ ನಿಮ್ಮ ಚಿಕನ್ ಸಾಂಬಾರ್ ಪರ್ಫೆಕ್ಟ್ ಆಗಿ ಬರುತ್ತೆ. ನಂತರ ನೀವು ಬೇಯಲಿಕ್ಕೆ ಇಟ್ಟ ಚಿಕನ್ನಿಗೆ ಇದನ್ನು ನೀವು ಸೇರಿಸಬೇಕು. ನಿಮಗೆ ಸ್ವಲ್ಪ ನೀರು ಬೇಕಿದ್ರೆ ಇಲ್ಲಿ ಆ್ಯಡ್ ಮಾಡ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸಿ ಇದು ಸರಿಯಾಗಿ ಕುದಿದ ನಂತರ ನೀವು ಒಂದು ಬಾಣಲಿಯಲ್ಲಿ ತೆಂಗಿನ ಎಣ್ಣೆಯನ್ನು ಸೇರಿಸಿ ಇದಕ್ಕೆ 2 ಸಣ್ಣ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇದನ್ನು ಸರಿಯಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ನಷ್ಟು ಮೆಂತೆ. ನೋಡಿ, ಈ ರೀತಿ ಕಂದು ಕಲರ್ ಬಂದಾದ ನಂತರ ನೀವು ಇದನ್ನು ಸಾಂಬಾರಿಗೆ ಹಾಕಬಹುದು. ನೋಡಿ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರೆ ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಲೇಬೇಕು. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಇದು ಪಕ್ಕ ಮಂಗಳೂರು ಶೈಲಿಯ ಚಿಕನ್ ಸಾಂಬಾರ್. ನೀವು ಇನ್ನೂ ಕೂಡ ನನ್ನ ಚಾನಲಿಗೆ ಸಬ್ಸ್ಕ್ರೈಬನ್ನು ಮಾಡಲಿಲ್ಲ ಅಂತ ಹೇಳಿದರೆ ಒಮ್ಮೆ ನೀವು ಸಬ್ಸ್ಕ್ರೈಬನ್ನು ಮಾಡಿ. ನಾನು ನೆಕ್ಸ್ಟ್ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಬರುತ್ತೇನೆ. ಬಾಯ್ ಬಾಯ್.